ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು 4M ಮಾಲಲ್ಲಿರುವಂಥ ಒಂದು PVR ಬಂದಿದೆ. ಏನಕ್ಕೆ ಅಂದರೆ ಇಲ್ಲಿ ಒಂದು ಅವತಾರ್ 3 ರಿಲೀಸ್ ಆಗಿದೆ. ಸೊ ಅದನ್ನ ಒಂದು ಐಸ್ 3Dಯಲ್ಲಿ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಸೊ ಅದೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋಲಿ ಕೊಡ್ತೀನಿ. ಸೊ ಅವತಾರ್ 3D ಡೈರೆಕ್ಟರ್ ಬಂದ್ಬಿಟ್ಟು ಜೇಮ್ಸ್ ಕ್ಯಾಮೆರಾನ್. ಇವರ ಬಗ್ಗೆ ಹೇಳಬೇಕು ಅಂದರೆ ಇವರು ಕಂಪ್ಲೀಟ್ ಮೂವಿ ಡೆಡಿಕೇಶನ್ನ ಸೊ ಈ ಒಂದು ಅವತಾರ್ ಕೊಟ್ಟಿದ್ದಾರೆ. ಈ ಅವತಾರ್ ಮುಂಚೆ ಇವರು ಟೈಟಾನಿಕ್ಕು ಇನ್ನೂ ಬೇರೆ ಬೇರೆ ಸಾಕಷ್ಟು ಒಂದು ಸಿನಿಮಾನ ತೆಗೆದಿದ್ದಾರೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅವತಾರ್ಗೆ ಸೊ ಆಲ್ಮೋಸ್ಟ್ ಒಂದು 3600 crores ಬಜೆಟ್ ಆಗಿದೆ. ಸೊ ಇಷ್ಟು ಬಜೆಟ್ ಹಾಕಿ ಸೊ ಒಂದು ಫುಲ್ ಇಮ್ಯಾಜಿನರಿ ವರ್ಲ್ಡಲ್ಲಿ ನಮ್ಮ ಮನುಷ್ಯರ ಊಹೆಗೂ ಮೀರಿದ ಒಂದು ಜಗತ್ತಲ್ಲಿ ಆ ಒಂದು ಮನುಷ್ಯರು ಯಾವ ಥರ ಇರ್ತಾರೆ, ಅವರ ಒಂದು ಜೀವನ ಶೈಲಿ ಯಾವ ಥರ ಇರುತ್ತೆ, ಅದೊಂದು ಫುಲ್ ಇನ್ಫಾರ್ಮೇಷನ್ ತೆಗೆದಿದ್ದಾರೆ. ಸೊ ಈ ಒಂದು ಮೂವಿ ಈ ನಡುವೆ ಒಂದು ಕನ್ನಡದಲ್ಲಿ ಕೂಡ ಬಿಟ್ಟಿದ್ದಾರೆ ಬೇರೆ ಥಿಯೇಟರ್ಸಲ್ಲಿ. ಸೊ ಪ್ರತಿಯೊಬ್ಬರು ಇದು ಒಂದು ಮೂವಿನ ಥಿಯೇಟ್ರಲ್ಲೇ ನೋಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಅದರಲ್ಲೂ ನೀವು 3Dಲಿ ನೋಡಿದಾಗ ತುಂಬ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇದ್ರ ಮೂವಿ ಬಗ್ಗೆ ಹೇಳಬೇಕು ಅಂತ ಬಂದರೆ ಈ ಒಂದು ಕಾನ್ಸೆಪ್ಟ್ ಯಾವ ಥರ ಇದೆ ಅಂದರೆ ನಮ್ಮ ಪಂಚಭೂತಗಳ ಆಧಾರದ ಮೇಲೆ ತೆಗೆದಿದ್ದಾರೆ. ಸೊ ಫಸ್ಟ್ ಪಾರ್ಟ್ 1 ಬಂದ್ಬಿಟ್ಟು ಭೂಮಿ ಅಂದರೆ ಫಾರೆಸ್ಟ್ ಪೀಪಲ್, ಈ ಒಂದು ಕಾನ್ಸೆಪ್ಟ್ ಮೇಲೆ ತೆಗೆದಿದ್ದಾರೆ. ಸೆಕೆಂಡ್ ಬಂದು ನೀರು ಜಲ ಅಂದರೆ ವಾಟರ್, ಈ ಒಂದು ಕಾನ್ಸೆಪ್ಟಲ್ಲಿ ತೆಗೆದಿದ್ದಾರೆ. ಈಗ ಮೂರನೇ ಮೂವಿ ಬಂದು ಫೈರ್ ಆ್ಯಂಡ್ ಆ್ಯಶ್ ಅಂತ. ಈ ಫೈರ್ ಆ್ಯಂಡ್ ಆ್ಯಶ್ ಬಂದ್ಬಿಟ್ಟು ಬೆಂಕಿ, ಈ ಒಂದು ಕಾನ್ಸೆಪ್ಟಲ್ಲಿ ತೆಗೆದಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಬರುವಂಥ ನೆಕ್ಸ್ಟ್ ಸೀಕ್ವೆನ್ಸ್ ಏನಿದೆ 3, 4 ಅದು ಒಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ನೆಕ್ಸ್ಟ್ ಇಯರ್ಸ್ ಅದು ಬರ್ತಾ ರಿಲೀಸ್ ಆಗುತ್ತೆ. ಸೊ ಜೇಮ್ಸ್ ಕ್ಯಾಮೆರಾನ್ ಇದು ಈ ಒಂದು ಮೂವಿನ ಯಾವ ಥರ ಮಾಡಿದ್ದಾರೆ ಅಂದರೆ ಇದಕ್ಕೆ ಯೂಸ್ ಮಾಡಿರುವಂಥ ಒಂದು ಕ್ಯಾಮ್ರಾ ಏನಿದೆ ಅದು ಸೋನಿ ಮೇಡ್ ಆಗಿದೆ. ಸೊ ಸೋನಿ ಅವ್ರ ಕಡೆಯಿಂದ ಪ್ರತ್ಯೇಕವಾಗಿ ಈ ಥರ ಮೂವಿಗೆ ಅಂತಲೇ ಒಂದು ಡಿಸೈನ್ ಮಾಡಿರುವಂಥ ಕ್ಯಾಮ್ರಾ. ನಾರ್ಮಲ್ ನೀವು 3D ಮೂವೀಸ್ ನೋಡ್ಬೋದು, ಒಂದು 2 ಫ್ರೇಮ್ ಏನಿರುತ್ತೆ ಅದನ್ನ ಡೂಪ್ಲಿಕೇಟ್ ಮಾಡಿ 3D ಕನ್ವರ್ಟ್ ಮಾಡ್ತಾರೆ. ಜೇಮ್ಸ್ ಕ್ಯಾಮೆರಾನ್ ಅವತಾರ್ ಮಾಡಿರುವಂಥ ಮೂವಿ ಆ ಥರ ಅಲ್ಲ. ಇದು ಯಾವ ಥರ ಇರುತ್ತೆ ಅಂದರೆ 2 ಕ್ಯಾಮ್ರಾ ಈ ಥರ ಒಂದು ಪ್ಲೇಸ್ ಮಾಡಿ ಸೊ ಅವರೇ ಒಂದು ಓನಾಗಿ 3D ಎಫೆಕ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಆಲ್ಮೋಸ್ಟ್ 100% 3D ಯಾವ ಥರ ವರ್ಕ್ ಆಗುತ್ತೆ ಅದೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಮಗೆ. ಸೊ ನೀವೇನಾದರೂ ಈ ಒಂದು ಅವತಾರ್ 3 ಮೂವಿಗೆ ಬರ್ತೀರಾ ಅಂದರೆ ಪ್ಲೀಸ್ 1 ಮತ್ತು 2 ಪಾರ್ಟ್ಸ್ನ ನೋಡ್ಕೊಂಡು ಬರಬೇಕು. ಇಲ್ಲಾಂದರೆ ಸ್ವಲ್ಪ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ 2 ಏನಿದೆ ಅದಕ್ಕೆ ಸ್ವಲ್ಪ ತುಂಬ ಲಿಂಕ್ ಇದೆ, ಅದರದ್ದು ಏನು ಕಾನ್ಸೆಪ್ಟ್ ಇದೆ. ಸೊ ಈಗ ಅವತ್ತಾರ ಮೂವಿ ಒಂದು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಒಂದು ವಿಜುವಲ್ಸ್ ಆಗಲಿ, ಒಂದು ಗ್ರಾಫಿಕ್ಸ್ ಆಗಲಿ, ಆ ಒಂದು 3D ಎಫೆಕ್ಟಲ್ಲಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ಪ್ರತಿಯೊಂದು ಸೀನ್ ಕೂಡ ಒಂದು ಮೆಸ್ಮರೈಸಿಂಗ್ ಥರ ಇದೆ, ಅಂದರೆ ಫುಲ್ಲು ಒಂದು ಗೂಸ್ ಬಂಪ್ಸ್ ಥರ ಇದೆ. ಲಾಸ್ಟಲ್ಲಿ ಬರುವಂಥ ಒಂದು ವಾರ್ ಸೀನು ಮತ್ತು ಎಲ್ಲರೂ ಸೇರಿ ಒಂದು ಫೈಟ್ ಮಾಡುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ಓವರ್ ಮೂವಿ ರೇಟಿಂಗ್ ಕೊಡಬೇಕು ಅಂದರೆ ಆಲ್ಮೋಸ್ಟ್ ಒಂದು 10ಗೆ ಒಂದು 8 to 9 ರೇಟಿಂಗ್ ಕೊಡ್ಬೋದು. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಮಿಸ್ ಮಾಡ್ದಿರಾ ಈ ಒಂದು ಅವತಾರ್ 3ನ ಥಿಯೇಟ್ರಲ್ಲೇ ನೋಡಿ, ಅದು ಒಂದು 3Dಲೇ ನೋಡಿ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀರಿ. ಥ್ಯಾಂಕ್ ಯು.